ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೋಮ್ ಮಿನಿಸ್ಟ್ರು ಇದ್ರಲ್ಲೇ ತವರಿನಲ್ಲೇ 3 ಜನ ಕೈದಿಗಳು ಓಡೋಗಿದ್ದಾರೆ. ಬಿಜೆಪಿ 2010ರಲ್ಲೂ 8 ಜನ ಓಡೋಗಿದ್ರು. ಬಿಡಿ ಮೇಡಮ್, ಈಗ ಬಿಡದಿಕ್ ಬರೋಣ. ಇವತ್ ನೋಡಿ ಅವರಲ್ಲೂ ಓಡೋಗಿದ್ದಾರೆ, ನಿಮ್ಮಲ್ಲೂ ಓಡೋಗಿದ್ದಾರೆ. ಅದ್ರಲ್ಲಿ ಒಬ್ಬನ ಅವನ ಕಾಲಿ ಗುಂಡೊಡಿಯ ಕೆಲಸನೂ ಮಾಡಿದ್ದಾರೆ ಪೊಲೀಸ್ನರು. ತಪ್ಪಿಸ್ಕೊಂಡ್ರಲ್ಲಿ ಒಬ್ಬನ ಹಿಡ್ತಿದ್ದಾರೆ, ಇನ್ನಿಬ್ರು ಹಿಡಿತಾರೆ. ಮೇಡಮ್, ಇವತ್ತು ದೇವೇಗೌಡರು ಕುಟುಂಬ ಬಿಟ್ಟಾಕಿ ದೇವೇಗೌಡರು ಈಗ ಅವರೆಲ್ಲ ಬಂದಿರೋದು ಅಲ್ಲಲ್ಲ. ದೇವೇಗೌಡರ ಕುಟುಂಬಕ್ಕೆ ಯಾರಾದ್ರೂ ಈ ಕರ್ನಾಟಕ ರಾಜ್ಯದಲ್ಲಿ ಯಾರೇ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬಂದ್ರೆ ಅವ್ರ ಮೇಲೆ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡರು ಅವರೆಲ್ಲ ಬರ್ತಾ ಇರೋದು. ಆ ಜನರನ್ನ ಎತ್ಕೊಟ್ಟೋದು, ಎಲ್ಲಿ ತಾನು ಏವನ್ ಆಗ್ತೀನಿ ಅಂತ ವೆಸ್ಟ್ ಬೆಂಗಾಲಿಗೆ ಹೋಗೋದು, ಇದಲ್ವಾ ಕುಮಾರಸ್ವಾಮಿ ಇರ್ತಾರೆ. ನೀವು ಉತ್ತರ ಯಾರಿಗ್ ಕೊಡ್ಬೇಕು ಇವತ್ತು? ನಾವು ಜನಗಳಿಗೆ ಕೊಡ್ತೀವಿ. ಯಾಕೆ ಕುಮಾರಸ್ವಾಮಿ ಅವ್ರು ಯಾಕೆ ಬರ್ತಾರೆ? ಸಚಿವರು ಎಷ್ಟು ಫ್ರೀ ಆಗಿದ್ದಾರೆ ಅಂದ್ರೆ ನಾವು ಸಲಾಮೆ ಕೇಳ್ತಾ ಇಲ್ಲ, ಅವ್ರು ಮುಖ್ಯಮಂತ್ರಿನೇ ಅಲ್ಲ ಅಂತ ಇದ್ದಾರೆ. ತಿಂಗಳು ಟೈಮ್ ಅಂದು ಅಧಿಸೂಚನೆ ಯಾಕೆ ಹೊರಡಿಸಿದ್ರು? ಕೊಡೋರು ಜಮೀನು ಕೊಡಬಹುದು ಅಂತ ಹೇಳಿದ್ದಾರೆ. ಕೊಡದಿಲ್ದವ್ರಿಗೆ ಯಾವುದೇ ರೀತಿಯಾದಂತಹ ಒತ್ತಡ ಹಾಕುವುದಿಲ್ಲ. ಅಂತಿಮ ಅಧಿಸೂಚನೆ ಅಂದ್ರೆ ಗೊತ್ತಾ ನಿಮ್ಗೆ? ಖಂಡಿತ ಗೊತ್ತು. ಈಗ 3 ಗ್ರಾಮಗಳದ್ದು ಜಮೀನುಗಳನ್ನ ಒತ್ತುವರಿ ಮಾಡಬಹುದು ಅಂತ ಅಂತಿಮ ಅಧಿಸೂಚನೆ. ನಾಳೆ ಬುಲ್ಡೋಸರ್ ನುಗ್ಗಿಸಿ ಎಲ್ಲಾನು ಸರ್ವೆ ಮಾಡಿಸಿ ಅಕ್ವೈರ್ ಮಾಡಬಹುದು. ಅದೇ ಅಂತಿಮ ಅಧಿಸೂಚನೆ. ಕೇಳಿ ಮೇಡಮ್, ಈಗ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಹೇಳಿದ್ದಾರೆ ಜನರ ನೋವನ್ನ ಆಲಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಮೇಡಮ್, ಆ 3 ಗ್ರಾಮದಲ್ಲಿ ಕೊಡುವಂತವ್ರು ಇರ್ಬಹುದು, ಇಲ್ಲ ಅಂತ ನಾನಿಲ್ಲ. ಒಂದ್ ನಿಮಿಷ, ಕೊಡೋರು ಇದ್ದಾರೆ, ಕೊಡಲ್ಲ ಅನ್ನೋರು ಇದ್ದಾರೆ. ಅಂತಿಮ ಅಧಿಸೂಚನೆ ಅಂತ ಅಂದರೆ ಇನ್ನ ಗ್ರೀವಿಯನ್ಸ್ಗೆ ಅಲ್ಲಿ ಏನ್ ಟೈಮ್ ಇಲ್ಲ, ಅವಕಾಶ ಇಲ್ಲ. ಕೋರ್ಟ್ಗೆ ಹೋಗ್ಬೋದು, ಅದ್ ಬೇರೆ ವಿಚಾರ. ಬಟ್ ಸರ್ಕಾರದ ಮುಂದೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಅಥವಾ ನಾವು ಕೊಡಲ್ಲ ಅಂತ ಸ್ಟ್ರಾಂಗ್ ಆಗಿ ಹೇಳೋದಕ್ಕೆ ಆಸ್ಪದ ಇಲ್ಲ, ಅವಕಾಶ ಇಲ್ಲ. ಒಂದ್ ಕಡೆ 2 ತಿಂಗಳು ಟೈಮ್ ಅಂದು, ಇನ್ನೊಂದ್ ಕಡೆ ಅಂತಿಮ ಅಧಿಸೂಚನೆ ಹೊರಡಿಸೋದು. ಏನ್ ನಿಮ್ದು ಡಬಲ್ ಸ್ಟ್ಯಾಂಡರ್ಡ್? ಮೇಡಮ್, ಮುಖ್ಯಮಂತ್ರಿಗಳು ಬಹಳ ನೀಟಾಗಿ ಹೇಳಿದ್ದಾರೆ, 2 ಮಂತ್ಸ್ ಟೈಮ್ ಇದೆ, ಸಮಿತಿನೂ ರಚನೆ ಮಾಡ್ತಾರೆ. ಅದು ಬೇರೆ ರೀ ಮೇಡಮ್, ಅದು ಬೇರೆ. ಈಗ ಆಯ್ತು, ಅಧಿಸೂಚನೆ ಕೊಟ್ಟಿದ್ದಾರೆ, ಏನು ಅದನ್ನೇ ಅಧಿಸೂಚನೆ ಮತ್ತು ಸಮಿತಿ ರಚನೆ ಒಂದಕ್ಕೊಂದು ಕನೆಕ್ಟ್ ಆಗ್ತಿಲ್ವಲ್ಲ, ತಾಳಮೇಳ ಇಲ್ಲ. ರೈತರು ಯಾರು ಕೊಡಲ್ಲ ಅಂದೋರ್ನ ಮುಖ್ಯಮಂತ್ರಿಗಳು ಇಲ್ಲಿ ಗೆಲುವು ಸೋಲಲ್ಲ, ರೈತರ ಬದುಕಷ್ಟೇನೆ. ಅದನ್ನ ಕಾಪಾಡೋ ಕೆಲಸ ನಾವು ಮಾಡ್ತೀವಿ. ಆ ರೈತರ ಬದುಕನ್ನು 3 ಪಟ್ಟ ಮಾಡಿರೋದೇ ಕುಮಾರಸ್ವಾಮಿ ಅವರು. ನೈಸಿನ ವಿಚಾರದಲ್ಲಿ ಆ ರೈತರ ಬದುಕನ್ನು 3 ಪಟ್ಟ ಮಾಡಿದ್ದೆ ದೇವೇಗೌಡರು. ಹಾಸನದಲ್ಲಿ ರೈತರ ಬದುಕನ್ನ 3 ಬಟ್ಟೆ ಮಾಡಿದ್ದೆ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ. ಇವರಿಗೆಲ್ಲ ರೈತರ ಬಗ್ಗೆ ಕಾಳಜಿ ಇದೆಯಾ? ಹೋಗ್ಬಿಟ್ಟು ಅಂಡಮಾನ್ ನಿಕೋಬಾರ್ ಅಲ್ಲಿ ದಟ್ಟಾರಣ್ಯದ ಮಧ್ಯೆ ನಿಂತು ಅಲ್ಲಿ ಸ್ಕೂಬಾ ಡೈವಿಂಗ್ ಮಾಡ್ಬಿಟ್ಟು, ನಾನೆಂತ ಪರಿಸರ ಪ್ರೇಮಿ, ನಾನು ಇದನ್ನು ಬಿಡೆನು, ಇಲ್ಲಿ ಯಾವುದೇ ರೀತಿಯಾದಂತ ಕೈಗಾರಿಕೆಗಳಿಗೆ ನಾನು ಅವಕಾಶ ಕೊಡೇನು ಅಂತ ಅಪ್ಪಿಕೋ ಚಳುವಳಿ ತರ ಗಿಡಗಳನ್ನ ಅಪ್ಕೊಂಡ್ರಲ್ಲ ರಾಹುಲ್ ಗಾಂಧಿ ಅವರು. ಒಂದ್ ನಿಮಿಷ ಅಪ್ಕೊಂಡ್ರಲ್ಲ ರಾಹುಲ್ ಗಾಂಧಿ ಅವರು. ಇವತ್ತು ಈ ಗಿಡಗಳು ಕಾಣ್ತಿಲ್ವಾ ರಾಹುಲ್ ಗಾಂಧಿ ಅವ್ರಿಗೆ? ಲಕ್ಷಗಟ್ಲೆ ಇವಾಗ ಏನು ಬೆಳೆದು ನಿಂತಿದಾವಲ್ಲ, ಇದು ತೆಂಗಿನ ಗಿಡಗಳು ಕಾಣ್ತಾ ಇಲ್ವಾ? ಕುಮಾರಸ್ವಾಮಿಗೆ ಯಾರು ರೆಡ್ ಝೋನ್ ಮಾಡಿದ್ರು, ಯಾರು ನೋಟಿಫಿಕೇಶನ್ ಮಾಡಿದ್ರು, ಕುಮಾರಸ್ವಾಮಿ ಕಾಣ್ಬೇಕಿತ್ತು. ಬನ್ನಿ ಮೇಡಮ್, ಹಾಸನದಲ್ಲಿ ಭುವನಹಳ್ಳಿ, ಗವನಹಳ್ಳಿ, ರಾಜಘಟ್ಟ, ಬುಸ್ತನಹಳ್ಳಿ, ಸಂಖ್ಯೆನಹಳ್ಳಿ ಊರ್ಗಳ ಹೆಸರು ಹೇಳ್ತಾ ಇದ್ದೀನಿ. ಎಷ್ಟು ಸಾವಿರಾರು ಎಕರೆ ತಗೊಂಡ್ರಲ್ಲ, ಅವಾಗ ರೈತರ ಮೇಲೆ ಕಾಳಜಿ ಇರ್ಲಿಲ್ಲ ಕುಮಾರಸ್ವಾಮಿ ಅವ್ರಿಗೆ? ಕುಮಾರಸ್ವಾಮಿಗಿಲ್ಲ. ಕುಮಾರಸ್ವಾಮಿ ತಪ್ಪು ಮಾಡಿದ್ದಾರೆ, ಅವರು ತಪ್ಪು ಮಾಡಿದ್ದಾರೆ ಕುಮಾರಸ್ವಾಮಿ. ಹೌದಾ ಸರ್? ಅದೇ ತಪ್ಪನ್ನ ನೀವು ಮುಂದುವರಿಸ್ತೀರಾ? ನಾವು ತಪ್ಪು ಮಾಡ್ಲಿ, ಅದು ಅವ್ರದೇ ಕನಸಿನ ಕೂಸು, ನೀವು ಅದಕ್ಕೆ ಅಕ್ರಮ ತಂದೆ ಆಗ್ತೀರಾ? ಇನ್ನೇನು ಸರ್, ನಾವು ಯಾವ ರೀತಿ ಯಾವ ಕೂಸಿಗೂ ಅಕ್ರಮ ತಂದೆ ಆಗೋರಲ್ಲ. ದಟ್ ಇಸ್ ಯುವರ್ ಲ್ಯಾಂಗ್ವೇಜ್. ಅವ್ರ ಕನಸಿನ ಕೂಸು, ಅವ್ರ ಕನಸಿನ ಕೂಸನ್ನ ನೀವ್ಯಾಕ್ರಿ ಬೆಳೆಸ್ತೀರಾ? ಬೆಳೆಸೋದಲ್ಲ, ರೈತರ ನೋವನ್ನ ರೈತರ ನೋವು ಕೇಳೋ ಲಕ್ಷಣ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡೇ ಮಾಡ್ತದೆ. ಸಮಯಲ್ಲ ಸರ್, ನಾನು ಲಾಸ್ಟ್ ಮಾತಾಡಿಸ್ತೀನಿ ನಿಮ್ಮನ್ನ. ಈಗ ರೈತರನ್ನ ಮಾತಾಡ್ಸೋಣ, ಈಗ ಇವ್ರನ್ನ ಮಾತಾಡಿಸ್ತೀನಿ, ಯಾಕಂದ್ರೆ ಝೂಮ್ ಲೈವ್ ಅಲ್ಲಿ ಇರೋರು ತುಂಬಾ ದೂರ ಇರ್ತಾರೆ. ಬಾಲಕೃಷ್ಣ ಅವರೇ, ಇವತ್ತು ರೈತರು ಅಂದ್ರೆ ಈಗ 2 ಭಾಗ ಆಗೋಗಿದ್ದಾರೆ. ಇದು ಜಮೀನ್ ಕೊಡೋರು ಒಂದ್ ಕಡೆ, ಜಮೀನ್ ಕೊಡಲ್ಲ ಅಂತ ಹೇಳ್ತಿರೋರು ಒಂದ್ ಕಡೆ. ಈಗ ಒಬ್ಬರಿಗೆ ನ್ಯಾಯ ಒದಗಿಸ್ಕೋದ್ರೆ ಇನ್ನೊಬ್ರಿಗೆ ಅನ್ಯಾಯ ಆಗುತ್ತೆ, ಇನ್ನೊಬ್ರಿಗೆ ನ್ಯಾಯ ಒದಗಿಸೋದಕ್ಕೆ ಇನ್ನೊಬ್ರಿಗೆ ಅನ್ಯಾಯ ಆಗುತ್ತೆ. ಸೊ ಇದರಲ್ಲಿ ಯಾರಿಗೂ ನ್ಯಾಯ ಒದಗಿಸೋಕ್ಕಾಗಲ್ಲ, ಟು ಬಿ ಫ್ರ್ಯಾಂಕ್. ಯಾಕೆ ಅಂತಂದರೆ ಈ ಯೋಜನೆಗೆ ಒಂದಿಷ್ಟು ಭೂಮಿ ತಗೊಂಡು ಇನ್ನೊಂದು ಅಷ್ಟು ಭೂಮಿ ಬಿಡ್ತೀವಿ ಅಂದರೆ ಅದು ಪ್ರಾಕ್ಟಿಕಲಿ ಇಟ್ಸ್ ನಾಟ್ ಪಾಸಿಬಲ್ ಎಟ್ ಆಲ್. ಸೊ ಈ ಒಂದು ಸಿನಾರಿಯೋದಲ್ಲಿ ತಮ್ಮ ಆಗ್ರಹ ಏನು ಸರ್?
ಮೇಡಮ್ ಇಲ್ಲಿ ನಾವು ಈಗ ಮುಖ್ಯಮಂತ್ರಿಗಳನ್ನ ನಾವು ಒಂದ್ಸಾರಿ ಮೊರೆ ಹೋದ್ವಿ 21 ವರ್ಷದಿಂದ ನಮಗೆ 2006ರಿಂದ ಅಧಿಸೂಚನೆ ಮಾಡಿದವರು ಅವತ್ತಿಂದ ಇವತ್ತಿನವರೆಗೂ ಯಾವುದೇ ಕ್ರಮ ತಗೊಂಡಿರ್ಲಿಲ್ಲ. 20 ವರ್ಷದಲ್ಲಿ ರೈತರು ಸುಮಾರು ಈಗ ನಾವೇನ್ 80% ಅಂತ ಹೇಳ್ತಾ ಇದ್ರೆ ಅದಕ್ಕೆ ಒಂದು ಸಿಮಿಲಾರಿಟಿ ಏನಂದ್ರೆ 80% ಇರೋ ರೈತರಲ್ಲಿ 3000 ಎಕರೆ ಆಲ್ರೆಡಿ ಬೆಂಗಳೂರಿನವ್ರು ಬಂದು ಅಪ್ಲಿಕೇಶನ್ ಕೊಟ್ಕೊಂಡಿದ್ದಾರೆ. ಬೆಂಗಳೂರಿನವ್ರಿಗೆ ಆಗ್ಲೇ ಮಾರಾಟ ಆಗಿದೆ. 10 ರಿಂದ 15 ಲಕ್ಷದಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಆಲ್ಮೋಸ್ಟ್ ಒಂದು 3000 ಎಕರೆನ 50 ಲಕ್ಷ ಬೀಕ್ ರೇಟ್ ಅಂದ್ರೆ 50 ಲಕ್ಷಕ್ಕೆ ಮಾರ್ಕೊಂಡಿದ್ದಾರೆ. ಇದ್ರ ಜೊತೆಗೆ ನಾವೇನಂದ್ರೆ ನಮ್ಗೆ ಬೆಂಗಳೂರು ತುಂಬಾ ಹತ್ರಕ್ಕೆ ಬಂತು. ನೀವೆಲ್ಲ ಬೆಂಗಳೂರಿಗೆ ಮಕ್ಕಳು ಬೆಂಗಳೂರಿಗೆ ಹೋದವ್ರು ಬರಲ್ಲ, ಫಾರಿನ್ಗೆ ಹೋದವ್ರು ಬರಲ್ಲ. ನಮ್ಗೆ ಏನಂದ್ರೆ ಇವತ್ತು ವ್ಯವಸಾಯ ತುಂಬಾ ಬರ್ಡನ್ ಆಗಿದೆ. ಈ ಕಡೆ ಮೈಸೂರು ಬೆಂಗಳೂರು ಹೈವೇ ಬಂದು 6 ರಿಂದ 7 ಕಿಲೋಮೀಟರ್, ಈ ಕಡೆ ಕನಕಪುರ ಬೆಂಗಳೂರು ಹೈವೇ ಬಂದು ಒಂದು 6 ರಿಂದ 7 ಕಿಲೋಮೀಟರ್ ಮಧ್ಯದಲ್ಲಿ ಇದೀವಿ ನಾವು. ಒಂಥರ ತ್ರಿಶಂಕು ಪರಿಸ್ಥಿತಿ. ನಮ್ಗೆ ಯಾವುದೇ ತರದ ಮೂಲಭೂತ ಸೌಕರ್ಯಗಳಿಲ್ಲ. ಅವತ್ತಿನಿಂದ ಇವತ್ತಿನ 2006-7ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗಿಂದ ನಮ್ಮ ಭಾಗದಲ್ಲಿ ನಿಮ್ ಕ್ಷೇತ್ರದ ಶಾಸಕರು ಏನು ಕಡಲೆಕಾಯಿ ತಿಂತಾ ಇದ್ದಾರೆ. 2006-7ರಿಂದ ನಮ್ದು ಬಾರ್ಡರ್ ವಿಲೇಜ್ಗಳು ಮೇಡಮ್. ಎಲ್ಲಿ ಈಗ ನಮ್ಮ ಡಿಲಿಮಿಟೇಷನ್ ಅಲ್ಲಿ ನಾವು ಮಾಗಡಿ ಬಾರ್ಡರ್ ಸೇರ್ಕೊಂಡ್ವಿ. ಮಾಗಡಿ ಅವತ್ತಿಂದ ಯಾರೊಬ್ರು ಇವತ್ತಿನವರೆಗೂ ನಮ್ ಕಡೆ ಯಾರು ತಿರುಗಿ ನೋಡಿಲ್ಲ. ನಮ್ದೊಂಥರ ಪಾಕಿಸ್ತಾನ ಬಾರ್ಡರ್ನೇ ಅನ್ಕೊಳ್ಳಿ. ಆ ಮಟ್ಟಕ್ಕೆ ತುಂಬಾ ಕ್ಷೀಣವಾಗಿ ನೋಡ್ತಾ ಇದ್ದಾರೆ. ಅವತ್ತಿಂದ ನೋಡ್ಕೊಂಡು ಬಂದಿದ್ದು. ಹಂಗಾಗಿ ಇದನ್ನ ಕುಮಾರಸ್ವಾಮಿ ಅವರು ಅವತ್ತಿಂದ ಹಿಂಗಿಸ್ಕೊಂಡು ಬಂದ್ರು. ಮಾಗಡಿ ಅಲ್ಲಿ ಬಾರ್ಡರ್ ಬಿಟ್ಬಿಟ್ಟು ದೇಶದೊಳಕ್ ಬಂದ್ಬಿಡ್ತೀರಾ? ಖಂಡಿತ ಇಲ್ಲ ಮೇಡಮ್. ನಮ್ಗೊಂದು ಅಭಿವೃದ್ಧಿ ಆಗ್ಬೇಕು. ನಮ್ಗೊಂದು ಇಂಡಿಯಾದಲ್ಲಿ ಏಷ್ಯಾದಲ್ಲೇ ಒಂದು ದೊಡ್ಡದಾದಂತ ಒಂದು AICT ಆಗ್ತಿದೆ. ನಮ್ಮ ಮಕ್ಳು ಯಾಕೆ ಮುಂದೆ ಇದನ್ನ ಫ್ಯೂಚರ್ ಅಲ್ಲಿ 100 ವರ್ಷ ಅಡ್ವಾನ್ಸ್ ಆಗ್ತೀವಿ ನಾವು ಈ ಪ್ರಾಜೆಕ್ಟ್ ನ ರಿಸೀವ್ ಮಾಡ್ಕೊಂಡ್ರೆ. ಆ ಒಂದು ಉದ್ದೇಶದಿಂದ ನಾವು ಇದನ್ನ ಪ್ರಾಜೆಕ್ಟ್ ರಿಸೀವ್ ಮಾಡ್ಕೊಂತ ಇದೀವಿ. ಆಗ್ಲೇ ಒಂದು 80% ಮೇಲ್ಪಟ್ಟ ಜನ ನಾವು ಆಲ್ರೆಡಿ ನಮ್ಮ ಹತ್ರ ಅಂಕಿಅಂಶಗಳಿದೆ ಮೇಡಮ್. ಇವತ್ತು ನಂಗೆ 80% ಜನ ರಿಸೀವ್ ಮಾಡ್ಕೊಂಡಿದ್ದೀವಿ.